ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷರೇ. ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡ ಬಳಿಕ ಹಸಿರು ಶಾಲನ್ನ ಬಿಟ್ಟು ಕೇಸರಿ ಶಾಲ್ ಹಾಕೊಂಡು ಜೈ ಶ್ರೀರಾಮ್ ಕೂಗೋಕೆ ಶುರು ಮಾಡಿದ್ರು. ಆದರೆ ಕಾಂಗ್ರೆಸ್ ನಾಯಕ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ತಮ್ಮ ನಡೆ ನುಡಿಯಲ್ಲಿ ಸಂಘ ಪರಿವಾರದವರ ಹಾಗೆ ಕಾಣಿಸಿಕೊಳ್ಳೋದು ವಿಚಿತ್ರವಾಗಿದೆ. ಈಗ ಅವರು ವಿಧಾನಸಭೆಯಲ್ಲೇ ನಿಂತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂಬ ಆರ್ಎಸ್ಎಸ್ ಗೀತೆ ಹಾಡಿದ್ದಾರೆ. ಶುಕ್ರವಾರ ವಿಧಾನಸಭೆಯಲ್ಲಿ ಈ ವಿಲಕ್ಷಣ ಸನ್ನಿವೇಶ ಕಂಡುಬಂತು. 11 ಜನರ ಸಾವಿಗೆ ಕಾರಣವಾಗಿದ್ದ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ಕುರಿತ ಚರ್ಚೆ ವೇಳೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ರು. ಕಾಲ್ತುಳಿತ ಘಟನೆ ಹಿಂದೆ ಶಿವಕುಮಾರ್ ಅವರದ್ದೇ ಉತ್ತೇಜನವಿದೆ ಅಂತ ಬಿಜೆಪಿ ಶಾಸಕರು ಆರೋಪಿಸಿ ಕೋಲಾಹಲ ಉಂಟು ಮಾಡಿದಾಗ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ವಾಚಿಸಿದ್ರು. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಆರ್ಸಿಬಿ ತಂಡವನ್ನ ಶಿವಕುಮಾರ್ ಬರಮಾಡಿಕೊಳ್ಳೋಕೆ ಹೋದ್ರು. ವಿಮಾನ ನಿಲ್ದಾಣದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಪ್ರಯಾಣದುದ್ದಕ್ಕೂ ಅವರು ಪಾಲ್ಗೊಂಡಿದ್ರು ಅಂತ ಬಿಜೆಪಿ ಶಾಸಕರು ಆರೋಪಿಸಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಶಿವಕುಮಾರ್, ನಾನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಸದಸ್ಯ ಮತ್ತು ಅಲ್ಲಿನ ಜನ ನನ್ನ ಸ್ನೇಹಿತರು. ನಾನು ಬೆಂಗಳೂರು ಉಸ್ತುವಾರಿ ಸಚಿವ. ನಾನು ಜೂನ್ 4ರಂದು ವಿಮಾನ ನಿಲ್ದಾಣ ಮತ್ತು ಕ್ರೀಡಾಂಗಣಕ್ಕೆ ಹೋಗಿದ್ದೆ. ಕರ್ನಾಟಕದ ಧ್ವಜವನ್ನು ಕೂಡ ಹಿಡಿದಿದ್ದೆ. ನಾನು ಆರ್ಸಿಬಿಗೆ ವಿಶ್ ಮಾಡಿದೆ ಮತ್ತು ಕಪ್ಪು ಮುತ್ತಿಟ್ಟಿದ್ದೆ ಅಂತ ಹೇಳಿದ್ರು. ದುರಂತ ಸಂಭವಿಸಿದೆ. ಇತರ ರಾಜ್ಯಗಳಲ್ಲೂ ಇಂತಹ ಘಟನೆಗಳು ನಡೆದಿವೆ. ಅಗತ್ಯವಿದ್ರೆ ಇತರ ಸ್ಥಳಗಳಲ್ಲೂ ಸಂಭವಿಸಿದ ಘಟನೆಗಳ ಪಟ್ಟಿಯನ್ನು ನಾನು ಓದ್ತೇನೆ. ನನಗೂ ನಿಮ್ಮ ಬಗ್ಗೆ ಹೇಳೋಕೆ ಹಲವು ವಿಷಯಗಳಿವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಸೆಕ್ರೆಟರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅಲ್ಲಿರೋರೆಲ್ಲ ಬೇಕಾದವರು. ನಾನು ಬೆಂಗಳೂರು ಮಿನಿಸ್ಟ್ರು, ಏರ್ಪೋರ್ಟ್ಗೂ ಹೋಗಿದ್ದೀನಿ, ಸ್ಟೇಡಿಯಮ್ಗೂ ಹೋಗಿದ್ದೀನಿ, ಕನ್ನಡ ಬಾವುಟನೂ ಹಿಡ್ದಿದ್ದೀನಿ, ಅವ್ರಿಗೆ ವಿಶ್ಯೂ ಮಾಡಿದ್ದೀನಿ, ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ. ಸೊ ಐ ಹ್ಯಾವ್ ಡನ್ ಮೈ ಜಾಬ್. ಏನಾರು ಹೆಚ್ಚು ಕಮ್ಮಿ ಆಯಿತು, ಆಕ್ಸಿಡೆಂಟ್ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ. ಕ್ರಿಕೆಟ್ ಅಭಿಮಾನಿ ಆಯ್ತಾ, ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ನಾ ಎಲ್ಲ ಓದ್ತೀನಿ. ನಿಮ್ಮ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು, ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತೂ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ. ಸೊ ಅದರಿಂದ ಬೇಕಾದ್ರೆ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಚೇಡ್ಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರೆ ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷರೇ. ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಮಂಗಲೆ ಚರ್ಚೆ ಬೇಡ. ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ. ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು, ನಾನು ಪೊಲೀಸ್ ಅವ್ರನ್ನು ಬ್ಲೇಮ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಇದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಶಿವಕುಮಾರ್ ಒಮ್ಮೆ RSS ಚಡ್ಡಿ ಹಾಕಿದ್ರು ಅಂತ ನೆನಪಿಸಿದ್ರು. ಆಗ ತಮಾಷೆಯ ಧಾಟಿಯಲ್ಲಿ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಾಡಿನ ಸಾಲನ್ನ ಹಾಡಿದ್ರು. ಅದನ್ನ ವಿರೋಧ ಪಕ್ಷದವರು ಮೇಜು ಕುಟ್ಟಿ ಸ್ವಾಗತಿಸಿದಾಗ ಕಾಂಗ್ರೆಸ್ ಪಾಳ್ಯದಲ್ಲಿ ಪೂರ್ತಿ ಮೌನವಿತ್ತು. ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಡಿಕೆ ಶಿವಕುಮಾರ್ RSSನತ್ತ ವಾಲ್ತಿದ್ದಾರೆ, ಅವರು ಬಿಜೆಪಿ ಸೇರ್ತಾರಾ ಅಂತ ಕೆಲವರು ಅಣಕಿಸಿದ್ದಾರೆ ಅಂತ ವರದಿಗಳು ಹೇಳಿವೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್, ನಾನು ರಾಜಕೀಯ ಪಕ್ಷಗಳ ಬಗ್ಗೆ ತಿಳಿದಿದ್ದೇನೆ. RSS ಸಂಸ್ಥೆಗಳನ್ನ ಹೇಗೆ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತಿದೆ ಅಂತ ನನಗೆ ಗೊತ್ತಿದೆ. ಅವರು ಶಾಲೆಗಳನ್ನ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಖರೀದಿಸಿ ತಮ್ಮ ತತ್ವ ನೀತಿಗಳನ್ನ ಮಕ್ಕಳಿಗೆ ಬೋಧಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ಒಬ್ಬ ರಾಜಕೀಯ ನಾಯಕನಾಗಿ ನನಗೆ ಇವೆಲ್ಲ ಗೊತ್ತಿರಬೇಕು, ತಿಳಿದುಕೊಳ್ತೇನೆ ಅಂತ ಹೇಳಿದ್ದಾರೆ. ರಾಜಕೀಯವಾಗಿ ನಾವು ಬಿಜೆಪಿ RSS ಜೊತೆ ಭಿನ್ನಾಭಿಪ್ರಾಯ ಹೊಂದಿರಬಹುದು. RSS ಪ್ರಾರ್ಥನೆ ಹೇಳಿದ ತಕ್ಷಣ ನಾನು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತೇನೆ ಅಂತ ಅರ್ಥವಲ್ಲ ಅಂತಾನು ಅವರು ಹೇಳಿದ್ದಾರೆ. RSS ಒಂದು ಸಂಘಟನೆ, ನಾವು ಅದರ ಬಗ್ಗೆ ಪ್ರಶ್ನಿಸೋದಿಲ್ಲ. ಆದರೆ RSSಗೆ ಯಾವುದೇ ಇತಿಹಾಸ ಇಲ್ಲ. RSS ಹೊಸದಾಗಿ ಹುಟ್ಟಿದ ಸಂಘಟನೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ ದೀರ್ಘ ಇತಿಹಾಸವಿದೆ. RSS ದೀರ್ಘಕಾಲ ರಾಷ್ಟ್ರಧ್ವಜವನ್ನ ಹಾರಿಸಿಲ್ಲ. ವಾಜಪೇಯಿ ಮುಂದಾಳತ್ವ ತಾಳಿದ ಬಳಿಕ ಅದು ಸಾಧ್ಯವಾಯಿತು ಅಂತ ಡಿಕೆ ಶಿವಕುಮಾರ್ ಇದೇ ವೇಳೆ ನೆನಪಿಸಿದ್ರು. ನಾನು ಅಪ್ಪಟ ಕಾಂಗ್ರೆಸ್ಸಿಗ, ಹುಟ್ಟಿನಿಂದ ಕಾಂಗ್ರೆಸ್ಸಿಗ, ಜೀವ ಇರೋ ತನಕನೂ ಕಾಂಗ್ರೆಸ್ಸಿಗನಾಗಿ ಇರ್ತೇನೆ. ನನ್ನ ಜೀವ, ನನ್ನ ರಕ್ತ ಎಲ್ಲವೂ ಕಾಂಗ್ರೆಸ್. ನಾನೀಗ ಪಕ್ಷವನ್ನ ಮುನ್ನಡೆಸ್ತಾ ಇದ್ದೇನೆ, ಅದಕ್ಕೆ ಆಧಾರ ಸ್ತಂಭವಾಗಿ ನಿಲ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. But I have made a research on non-political parties. I have made a big research on non-political parties. I know how RSS is building institutions in Karnataka. Being a leader, I made research. They are acquiring every schools in every district, taluk headquarters, investing a lot of money. They are trying to preach children.
So as a leader, I should know who are my opponents and who are my friends. So I just try to know about the RSS, the history of RSS. I know them. Politically, we have a lot of differences. That's a different issue. But BJP also should know that I have gone very deep with them. So questions are being asked whether you're indirectly hinting. No, direct indicating, no joining hands, nothing. I'm a congressman. I will lead the Congress by pillar, by birth, by life. ಆದರೆ ಅವರ ಇಂಗಿತ ಅವರು ನೇರವಾಗಿಯೇ ತೋರಿಸಿಕೊಳ್ಳುವ ಆರ್ಎಸ್ಎಸ್ನವರ ನಿಲುವು ಈ ಮುಂಚೆಯೂ ಸುದ್ದಿ ಆಗಿದ್ದಿದೆ. ಮೊನ್ನೆ ಧರ್ಮಸ್ಥಳ ಪ್ರಕರಣದ ವಿಷಯದಲ್ಲೂ ಡಿಕೆ ಶಿವಕುಮಾರ್ ಬಿಜೆಪಿಯವರ ರೀತಿಯಲ್ಲೇ ಮಾತಾಡಿದ್ರು. ಇದೊಂದು ಖಾಲಿ ಡಬ್ಬ, ಏನೂ ಇಲ್ಲ, ಅಲ್ಲಿ ಕೇವಲ ಸದ್ದು ಜಾಸ್ತಿ ಆಗ್ತಿದೆ, ಇದೊಂದು ದೊಡ್ಡ ಷಡ್ಯಂತ್ರ ಅಂತ ವಿಧಾನಸಭೆಯಲ್ಲೇ ಅವರು ಸ್ಫೋಟಕ ಹೇಳಿಕೆ ನೀಡಿದ್ರು. ಷಡ್ಯಂತ್ರ ನಡೆದಿದೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತ ನಾನೀಗ ಹೇಳೋದಿಲ್ಲ. ಯಾರನ್ನೋ ತೇಜೋವಧೆ ಮಾಡಿ 100 ವರ್ಷದಿಂದ ಬಂದ ಪರಂಪರೆಯನ್ನ ಹಾಳು ಮಾಡೋಕೆ ಹೊರಟಿದ್ದಾರೆ. ದೂರುದಾರನೊಬ್ಬ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಿದ್ದಾನೆ, ಹೀಗಾಗಿ ತನಿಖೆ ನಡೀತಿದೆ ಅಂತ ಶಿವಕುಮಾರ್ ಹೇಳಿದ್ರು. ಅವರ ಈ ಹೇಳಿಕೆಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ, SIT ಮಾಡಿದ್ದೇ ಸರ್ಕಾರದ ಮೊದಲ ತಪ್ಪು, ಮೊದಲು ದೂರುದಾರನ ಬಗ್ಗೆ ತನಿಖೆ ಮಾಡಬೇಕಿತ್ತು ಅನ್ನೋ ಯತ್ನಾಳ್ ಹೇಳಿಕೆಗೂ ಯಾವ ವ್ಯತ್ಯಾಸವೂ ಕಾಣಿಸಿರ್ಲಿಲ್ಲ. ಈ ಹಿಂದೆ ಅವರು ಕುಂಭಮೇಳ ಆಯೋಜನೆಯನ್ನೂ ಹೊಗಳಿದ್ರು. ರಾಷ್ಟ್ರಮಟ್ಟದಲ್ಲಿ ಇಡೀ ಕಾಂಗ್ರೆಸ್ ಕುಂಭಮೇಳದ ಆಯೋಜನೆ ವಿಷಯದಲ್ಲಿ ಬೇರೆಯದ್ದೇ ನಿಲುವು ತೋರಿಸಿದ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಬಹಳ ಹೊಗಳಿದ್ರು. ರಾಹುಲ್ ಗಾಂಧಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದ ಜಗ್ಗಿ ವಾಸುದೇವ್ ಆಯೋಜಿಸಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲೂ ಕೂಡ ಅದು ಅಮಿತ್ ಶಾ ಜೊತೆ ಶಿವಕುಮಾರ್ ಪಾಲ್ಗೊಂಡಿದ್ರು. ಇವೆಲ್ಲವೂ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರೆ ಅನ್ನೋದರ ಸೂಚನೆಗಳಾಗಿರದೇ ಇರಬಹುದು. ಅವರು ಹಾಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗೋರು ಅಲ್ಲ. ಕಾಂಗ್ರೆಸ್ನ ಕಟ್ಟಾಡುವಾಗಿಯೇ ಗುರುತಿಸಿಕೊಂಡವರು ಅವರು. ಕಾಂಗ್ರೆಸ್ನಲ್ಲೇ ಬೆಳೆದ ಅವರಿಗೆ ಬಿಜೆಪಿಗೆ ಹೋದ್ರೆ ಏನೇನ್ ಸಮಸ್ಯೆಗಳಿವೆ ಅನ್ನೋ ಅರಿವೂ ಇದೆ. ಆದ್ರೆ ರಾಹುಲ್ ಅಂತಹ ನಾಯಕರು ಒಂದು ಸಿದ್ಧಾಂತವನ್ನ ಪಕ್ಷದ ಮೂಲಕ ಪ್ರತಿಪಾದಿಸ್ತಾ ಬಿಜೆಪಿ ವಿರುದ್ಧ ನಿತ್ಯವೂ ಹೋರಾಟ ನಡೆಸಿರುವ ಹೊತ್ನಲ್ಲಿ ಕಾಂಗ್ರೆಸ್ನ ಕೆಲ ಪ್ರಮುಖ ನಾಯಕರ ಇಂತಹ ನಡೆಗಳು ಇಡೀ ವಿಷಯವನ್ನ ತೆಳು ಮಾಡುತ್ತೆ ಅನ್ನೋದು ಸತ್ಯ. ಒಂದ್ ಕಡೆ ರಾಹುಲ್ ಗಾಂಧಿ RSS ಇಡೀ ದೇಶಕ್ಕೆ ಮಾರಕ ಅಂತ ಹೇಳೋದು, ಅದಕ್ಕಾಗಿ RSS ಅನ್ನ ಎದುರು ಹಾಕೊಂಡು ಹೋರಾಡೋದು. ಇನ್ನೊಂದು ಕಡೆ ಅವರ ಪಕ್ಷದ ರಾಜ್ಯಾಧ್ಯಕ್ಷ ಸದನದಲ್ಲೇ ಸಂವಿಧಾನ ವಿರೋಧಿ RSS ಗೀತೆ ಹಾಡೋದು ತೀರಾ ವಿಪರ್ಯಾಸವಾಗಿ ಕಾಣುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.